ನಮಸ್ತೆ ಎಲ್ಲರಿಗೂ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮ ಆಧಾರ್ ಕಾರ್ಡು ಎಲ್ಲೆಲ್ಲಿ ಯೂಸ್ ಆಗಿದೆ ಅಂತ ಯಾವ ಥರ ನೀವು ಮನೆಯಲ್ಲೇ ಕೂತ್ಕೊಂಡು 2 ನಿಮಿಷದಲ್ಲೇ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ನೋಡ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟು ನಾವು ಗೂಗಲ್ ಕ್ರೋಮ್ ಅಥವಾ ಯಾವುದೇ ಬ್ರೌಸರಿಗೆ ಹೋಗ್ಬಿಟ್ಟು UIDAI ಅಂತ ಒಂದು ವರ್ಡನ್ನು ಕ್ಲಿಕ್ ಮಾಡಬೇಕಾಗತ್ತೆ. UIDAI.go.in ಅಂತ ಒಂದು ವೆಬ್ಸೈಟು. ಇದನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊತೀನಿ. UIDAI ಅಂತ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ. ಇದು ನಿಮಗೇನು ಮಾಡುತ್ತೆ, ಒಂದು ಗೋರ್ಮೆಂಟ್ ಇದನ್ನೆಲ್ಲ ಆಧಾರ್ ಕಾರ್ಡ್ದೆಲ್ಲ ಡೀಟೇಲ್ಸ್ ಇದು ಇಟ್ಕೊಂಡಿರತ್ತೆ. ಸೊ ನಾನು ಇಲ್ಲಿ ಏನು ಮಾಡಿರ್ತೀನಿ, ಮೈ ಆಧಾರ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಆಧಾರ್ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಾ ಇದೆ ನೋಡಿ, ತಂಬ್ ಇಂಪ್ರೆಷನ್ ಹೆಬ್ಬೆಟ್ ಇದ್ರ ಕೆಳಗಡೆ ಲಾಗಿನ್ ಅಂತ ಕಾಣಿಸ್ತಿದೆಯಲ್ಲ, ಒಂದೊಂದು ಟೈಮ್ ಈ ಲಾಗಿನ್ ಪೇಜೇ ಫಸ್ಟ್ ಓಪನ್ ಆಗುತ್ತೆ. ನೀವು ಇಲ್ಲಿ ಲಾಗಿನ್ ಆಗಬೇಕು ಅಂದರೆ ನಿಮ್ಮ ಆಧಾರ್ ಕಾರ್ಡ್ನ ಫಸ್ಟ್ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೀವು ಯಾವ ಆಧಾರ್ ಕಾರ್ಡ್ ಡೀಟೇಲ್ಸು ಎಲ್ಲೆಲ್ಲಿ ಯೂಸ್ ಆಗಿದೆ ಅಂತ ಚೆಕ್ ಮಾಡ್ತಿದ್ದೀರೋ ಅದನ್ನು ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಅಂತ ಕೇಳ್ತಿದೆಯಲ್ಲ, ಅಲ್ಲಿ ಏನು ಇಂಗ್ಲೀಷ್ ಲೆಟ್ರಲ್ಲಿ ಏನು ತೋರಿಸ್ತಿದೆ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ. ದೊಡ್ಡ ಅಕ್ಷರ ಇದ್ದರೆ ದೊಡ್ಡ ಅಕ್ಷರ, ಸಣ್ಣ ಅಕ್ಷರ ಇದ್ದರೆ ಸಣ್ಣ ಅಕ್ಷರ. ಇಲ್ಲಿ ಸೆಂಡ್ OTP ಅಂತ ನೀವು ಬಟನ್ ಕ್ಲಿಕ್ ಮಾಡಿದ್ರೆ ನೀವು ಆ ಆಧಾರ್ ನಂಬರಿಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಮಾಡಿರ್ತೀರೋ ಅದಕ್ಕೊಂದು OTP ಹೋಗುತ್ತೆ. ಆ OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ OTP ಅಂತ ಇದೆಯಲ್ಲ ಆ ಜಾಗದಲ್ಲಿ. ನಾನು ನನಗೆ ಬಂದಿರೋ OTPನ ಇಲ್ಲಿ ಎಂಟರ್ ಮಾಡ್ತಾಯಿದ್ದೀನಿ. ಎಂಟರ್ ಮಾಡಿಬಿಟ್ಟು ಈಗ ಲಾಗಿನ್ ಬಟನ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಈ ಕ್ಲಿಕ್ ಮಾಡಿದ ಕೂಡಲೇ ಓಕೆ, ಏನೋ ಒಂದು ಎರರ್ ಬಂದುಬಿಡ್ತು. ಒಂದೊಂದು ಟೈಮ್ ಸರ್ವರ್ ಬ್ಯುಸಿ ಇದ್ದರೆ ಏನೇನೋ ಇಶ್ಯೂ ಇತ್ತು ಅಂದರೆ ಈ ಥರ ಎರರ್ ಬರ್ತಾ ಹೋಗುತ್ತೆ. ಆದರೆ ನಾವು ನಮ್ಮ ಪ್ರಯತ್ನನ ಮುಂದುವರಿಸ್ತಾ ಹೋಗೋಣ. ನಾನು ಮತ್ತೆ ಏನು ಮಾಡ್ತಾಯಿದ್ದೀನಿ, ಎಂಟರ್ ಆಧಾರ್ ಅಂತ ಇದೆಯಲ್ಲ, ಅಲ್ಲಿ ನಾನು ಯಾವ ಆಧಾರ್ ನಂಬರಿಗೆ ನನ್ನ ಹಿಸ್ಟ್ರಿ ಚೆಕ್ ಮಾಡಬೇಕು ಅಂತ ಇದ್ದೀನೋ, ಎಲ್ಲೆಲ್ಲಿ ಅದು ಯೂಸ್ ಆಗಿದೆ ಅಂತ ಅಲ್ಲಿ ನಾನು ಆಧಾರ್ ನಂಬರನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ಕ್ಯಾಪ್ಚಾ ಆವಾಗಲೇ ಹೇಳ್ದಾಗೆ ಕ್ಯಾಪ್ಚಾ ಅದು ದೊಡ್ಡ ಅಕ್ಷರ ಇದ್ದರೆ ದೊಡ್ಡ ಅಕ್ಷರ, ಸಣ್ಣ ಅಕ್ಷರ ಇದ್ದರೆ ಸಣ್ಣ ಅಕ್ಷರನ ಕ್ಯಾಪ್ಚಾ ಅನ್ನೋದು ಎಂಟರ್ ಅಬೋ ಕ್ಯಾಪ್ಚಾ ಅಂತಿದೆಯಲ್ಲ ಅಲ್ಲಿ ಹಾಕ್ಬಿಟ್ಟು ಸೆಂಡ್ OTP ಅಂತ ಏನು ಬಟನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ. ಅಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ಏನಾಗುತ್ತೆ, ನನ್ನ ಮೊಬೈಲಿಗೆ OTP ಬರ್ತಾ ಹೋಗುತ್ತೆ. ಏನಂದರೆ ನಂಬರ್ಗಳಲ್ಲಿರುತ್ತೆ. ಆ ನಂಬರನ್ನು ನಾನಿಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಎಂಟರ್ OTP ಅಂತ ಏನಿದೆಯೋ ಅಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಅಂತ ಕೊಟ್ಟರೆ ಈಗ ನಿಮಗೆ ಒಂದು ಡ್ಯಾಶ್ಬೋರ್ಡ್ ಥರ ಓಪನ್ ಆಗುತ್ತೆ. ಈ ಡ್ಯಾಶ್ಬೋರ್ಡಲ್ಲಿ ನೀವು ನೋಡ್ತಾ ಹೋಗ್ಬೋದು, ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಕಾಣ್ತಾ ಹೋಗುತ್ತೆ. ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಅದನ್ನು ಕ್ಲಿಕ್ ಮಾಡಿದ್ಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರಾಲ್ ಮಾಡಬೇಕಾಗತ್ತೆ. ಇಲ್ಲಿ ಸೆಲೆಕ್ಟ್ ಮೊಡ್ಯಾಲಿಟಿ ಮತ್ತು ಸ್ಟಾರ್ಟ್ ಡೇಟು ಮತ್ತು ಎಂಡ್ ಡೇಟ್ ಅಂತ ಕೇಳ್ತಾಯಿದೆ. ಸೆಲೆಕ್ಟ್ ಮೊಡ್ಯಾಲಿಟಿ ಅಂದರೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲದು ಅಂತ, ಬಯೋಮೆಟ್ರಿಕ್ ಅಂದರೆ ನೀವು ಹೆಬ್ಬೆಟ್ ಕೊಟ್ಬಿಟ್ಟು ಎಲ್ಲೆಲ್ಲಿ ತೊಗೊಂಡಿರ್ತೀರೋ ಆ ಥರ, ಮತ್ತು ಬಯೋಮೆಟ್ರಿಕ್ ಆ್ಯಂಡ್ OTP ಅಂದರೆ ಹೆಬ್ಬೆಟ್ಟು ಮತ್ತು OTP ನಿಮ್ಮ ಮೊಬೈಲಿಗೆ ಬಂದಿರೋ OTP. ಡೆಮೋಗ್ರಫಿಕ್ ಅಂದರೆ ಈ ಕಣ್ಣಿಂದ ಅಥವಾ ಕೈ ಫುಲ್ಲು ಎಲ್ಲ ಹಸ್ತ ಫುಲ್ ಇಟ್ಬಿಟ್ಟು ತೊಗೊಳೋದಿದ್ರೆ ಅದನ್ನು ಡೆಮೋಗ್ರಫಿ ಅಂತೀನಿ. ನಾನಿಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಂಡಿನಿ. ಏನಂದರೆ ಆಲ್ ಅಂದರೆ ಎಲ್ಲ ಬಂದೋಗುತ್ತೆ. ಇಲ್ಲಿ ಸ್ಟಾರ್ಟ್ ಡೇಟ್ ಅಂತ ಇದೆ. ಸ್ಟಾರ್ಟ್ ಅಂದರೆ ಯಾವತ್ತಿಂದ ನೀವು ಎಲ್ಲಿಂದ ಎಲ್ಲಿವರೆಗೂ ಅಂತ ನೋಡಿ. ಇಲ್ಲಿ ನೀವು ಒಂಚೂರು ಹುಷಾರಾಗಿರಬೇಕು. ಇಲ್ಲಿ ನಿಮಗೆ ಒಂದೊಂದು ಡಿಸೇಬಲ್ ಆಗಿದೆ. ನಾನು ಇಲ್ಲಿ ಪ್ರಯತ್ನ ಪಡ್ತಾಯಿದ್ದೀನಿ ನೋಡಿ. 2020ಕ್ಕೆ ಹೋದೆ, 2021ಕ್ಕೆ ಸೆಲೆಕ್ಟ್ ಮಾಡಿದೆ. ಇಲ್ಲೆಲ್ಲ ಏನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಆಪ್ಷನ್ನೇ ಸಿಗ್ತಾ ಇರಲಿಲ್ಲ. ಇದನ್ನು ನೀವು ಯಾವ ಥರ ಅವಾಯ್ಡ್ ಮಾಡ್ಬೋದು ಅಂತ ಮುಂದೆ ನೋಡ್ತಾ ಹೋಗ್ತೀರಾ. ಯಾವ ಥರ ನೀವು ಇಯರನ್ನು ಯಾವ ಥರ ಸೆಲೆಕ್ಟ್ ಮಾಡಬೇಕು ಏನು ಎತ್ತ ಅಂತ. ಇವಾಗ ನೋಡಿ ನಾನು ಏನು ಮಾಡ್ತಾಯಿದ್ದೀನಿ, ಯಾವುದೋ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಆದರೂ ಆಗ್ತಾಯಿಲ್ಲ. ಇಯರ್ ನಾನು ಸೆಲೆಕ್ಟ್ ಮಾಡಬೇಕು ಅಂದರೆ ಮತ್ತೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಪ್ಪು ಮತ್ತು ಡೌನು ಬಟನ್ ಕಾಣಿಸ್ತಿದೆಯಲ್ಲ, ಅಲ್ಲಲ್ಲ ಇಲ್ಲಿ ಅದನ್ನು ಕ್ಲಿಕ್ ಮಾಡ್ತಾ ಹೋದರೆ ಯಾವ್ಯಾವ ಇಯರಿಗೆ ಹೋಗುತ್ತೆ. ಇದು ನನಗೆ ಎನೇಬಲ್ ಆಗಿರೋದು ಆಗಸ್ಟ್ 2023 7ನೇ ತಾರೀಕಿಂದ. ಸೊ ನಾನು ಅದನ್ನೇ ಸ್ಟಾರ್ಟಿಂಗ್ ಡೇಟ್ ಅಂತ ತೊಗೊತೀನಿ. ಈ ಎಂಡ್ ಡೇಟನ್ನು ಇವತ್ತಿನ ಡೇಟು ನಾನು ಇವತ್ತು ಚೆಕ್ ಮಾಡ್ತಾ ಇರೋದ್ರಿಂದ 6/2/2024 ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಫೆಚ್ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಒಂದು ಬಟನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಆವಾಗ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ತೋರಿಸ್ತಾ ಹೋಗುತ್ತೆ ನಾನು ಯಾವ್ಯಾವ OTP ಅಥವಾ ಯಾವ್ಯಾವ ಇದ್ರ ಮೇಲೆ ಎಲ್ಲೆಲ್ಲಿ ನಾನು ಆ ಆಧಾರ್ ಕಾರ್ಡನ್ನ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಹೋಗುತ್ತೆ. ನನ್ನ ಆಧಾರ್ ಕಾರ್ಡು ಎಲ್ಲೆಲ್ಲಿ ಯೂಸ್ ಆಗಿದೆ ಅಂತ ಇದರಿಂದ ನಾನು ನೋಡ್ತಾ ಹೋಗ್ಬೋದು. ಇದೇ ಥರ ಉಪಯುಕ್ತ ಮಾಹಿತಿಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಬಾಯ್ ಬಾಯ್.